ಸ್ನೇಹಿತರೆ ನಮಸ್ತೆ. ನಾವು ಪಿ ಎಮ್ ಕುಸುಮ್ ಯೋಜನೆಯಲ್ಲಿ ಸೋಲಾರ್ ಪಂಪ್ಸೆಟ್ನ ಹಾಕಿಸ್ಬೇಕು ಅಂತಂದರೆ ನಾವೇನು ಮಾಡಬೇಕು? ಈಗ ಫಾರ್ಮರ್ ಶೇರಿಂಗ್ನ ಡೇಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಫಾರ್ಮರ್ ಶೇರ್ನ ಹೆಂಗೆ ಮಾಡೋದು? ಮೊದಲೆಲ್ಲ ಡಿ ಡಿ ತೆಗಿಬೇಕಾಯಿತು ಮತ್ತು ಚೆಕ್ನ ಡೆಪಾಸಿಟ್ ಮಾಡಬೇಕಾಯಿತು. ಹಾಗಾದರೆ ಈಗ ಆಗಿಲ್ಲ, ಈಗೆಲ್ಲರೂ ಆನ್ಲೈನ್ ಮುಖಾಂತರ. ಹಾಗಾಗಿ ನೋಡೋಣ ಬನ್ನಿ. ಫಸ್ಟು ನಾವು ಫಾರ್ಮರ್ಸ್ನ ಮೊಬೈಲ್ ನಂಬರ್ ಹಾಕ್ಕೊತೀವಿ. ಅದಾದಮೇಲೆ ಒ ಟಿ ಪಿ ಬರ್ತದೆ. ಸೊ ಒ ಟಿ ಪಿನ ನಾವು ಎಂಟ್ರಿ ಮಾಡಿದ್ದಾದಮೇಲೆ ಒಂದು ನಮಗೆ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟಾದಮೇಲೆ ಈ ಥರ ಒಂದು ದೊಡ್ಡ ಸ್ಕ್ರೀನ್ ಕಾಣ್ತದೆ. ಸೊ ಈ ಸ್ಕ್ರೀನಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಕೂಡ ಇರ್ತದೆ. ನಿಮ್ಮ ಹೆಸರು, ನಿಮ್ಮ ಆಧಾರ್ ಕಾರ್ಡು, ಫೋನ್ ನಂಬರು, ಯಾವ ಊರು, ಸೊ ಎಷ್ಟು ಅಡಿ ಬೋರ್ ಇದೆ, ಎಷ್ಟು ಇಂಚು ಡೆಪ್ತ್ ಇದೆ, ಮತ್ತು ನಿಮ್ಮ ಎಷ್ಟು ಇಂಚಲ್ಲಿ ನೀರಿದೆ, ಸೊ ಇವೆಲ್ಲನೂ ಕೂಡ ಎಷ್ಟು ಅಡಿಲಿ ನೀರಿದೆ ಎಲ್ಲದನ್ನು ಕೂಡ ನೀವು ಇದರಲ್ಲಿ ಅಪ್ಡೇಟ್ ಮಾಡಬೇಕಾಗಿ ಬರ್ತದೆ. ಹಾಗೆ ಮತ್ತು ಯಾವ ರೀತಿಯ ಬೆಸ್ಕಾಮ್ ಯಾವುದಿದೆ, ಯಾವ ಸ್ಟೇಷನ್ ಇದೆ, ಯಾವ ಡಿವಿಷನ್ ಇದೆ, ಯಾವ ಸಬ್ ಡಿವಿಷನ್ ಇದೆ, ಇದೆಲ್ಲದನ್ನು ಕೂಡ ನೀವು ಇದರಲ್ಲಿ ಮೆನ್ಷನ್ ಮಾಡಲೇಬೇಕು. ಇಲ್ಲಾಂದರೆ ಅದು ತೊಗೊಳೋದಿಲ್ಲ. ಆದಮೇಲೆ ನೀವು ನಿಮ್ಮ ವೆಂಡರ್ನ ಸೆಲೆಕ್ಷನ್ ಮಾಡಿ ಆಗಿದ್ದೀರಿ. ಆದಮೇಲೆ ನೀವೀಗ ಪೇಮೆಂಟ್ನ ಯಾವ ರೀತಿ ಮಾಡೋದು? ಸೊ ನಾವೆಲ್ಲ ಕೊಟ್ಟ ತಕ್ಷಣ ಒಂದು ಒ ಟಿ ಪಿ ಬರ್ತದೆ. ಸೊ ಒ ಟಿ ಪಿನ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಸ್ಕ್ರೀನ್ ಕಾಣ್ತದೆ. ಇಲ್ಲಿ ನಿಮಗೆ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಅಂತ ಕಾಣ್ತದೆ. ಹಾಗೆ ನಿಮ್ಮಲ್ಲಿ ಯು ಪಿ ಅಂತ ಹೊಡೆದ್ರಾಯಿತು. ಸೊ ನೀವು ಥ್ರೂ ಬ್ಯಾಂಕ್ ಅಕೌಂಟ್ ನೀವೇ ಮಾಡ್ಬೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ. ನಾವು ಯು ಪಿ ಅಂತ ಹೊಡೆದ ತಕ್ಷಣ ನಮಗೆ ಎಲ್ಲ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಾವು ಅದರಲ್ಲಿ ಯು ಪಿ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಆಟೋಮೆಟಿಕ್ಕಾಗಿ ಅದು ಏನು ನೀವು ಕಟ್ಟಬೇಕಾಗಿರ್ತಕ್ಕಂಥ ಅಮೌಂಟು, ನೀವು ಎಷ್ಟು ಎಚ್ ಪಿಗೆ ಹಾಕಿರ್ತೀರೋ ಅಷ್ಟು ಎಚ್ ಪಿ ಅಮೌಂಟನ್ನು ಇದು ಆಟೋಮೆಟಿಕ್ಕಾಗಿ ನಿಮಗೆ ಇಲ್ಲಿ ತೋರಿಸ್ತದೆ. ಸೊ ನೀವು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಮಾಡಿ, ಸೊ ಸೇಮ್ ಥ್ರೂ ಪೇಮೆಂಟ್ ಏನಿದೆಯಲ್ಲ, ಸೊ ಆ ಪೇಮೆಂಟನ್ನ ನೀವು ಮಾಡಿದ್ರೆ ಸೊ ಇಟ್ ಇಸ್ ಗೋ ಟು ಕ್ರೆಡಿಟ್ಗೆ, ಅಂದರೆ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಇದೆಯಲ್ಲ, ಸೊ ಅವರಿಗೆ ಸೊ ಅದು ಬ್ಯಾಂಕ್ ಅಕೌಂಟ್ಗೆ ಹೋಗ್ತದೆ. ಸೊ ಇಷ್ಟಾಯಿತು. ಸೊ ಇದಾದಮೇಲೆ ಕಾರ್ಡ್ ಪೇಮೆಂಟ್ ಯಾವ ಥರ ಮಾಡೋದು ಅಂತ ಬಂದರೆ, ಸೊ ನೀವು ಯು ಪಿ ಐ ಅಂತ ಹೊಡಿತೀರಾ, ಅಲ್ಲಿ ಕ್ಯೂ ಆರ್ ಕೋಡ್ ಬರ್ತದೆ. ನೀವು ಕ್ಯೂ ಆರ್ ಕೋಡಲ್ಲೂ ಕೂಡ ನೀವು ಮಾಡ್ಬೋದು. ಆರ್ ನೀವು ಲಿಂಕ್ ಥ್ರೂ ಮಾಡ್ಬೋದು. ಆರ್ ಇಲ್ಲ ನಿಮ್ಮ ಹತ್ರ ಬೇರೆದಿದೆ ಅಂದರೆ ನೀವು ಕ್ಯೂ ಆರ್ ಕೋಡ್ ಮುಖಾಂತರ ಹೋದರೆ ಸೊ ಯೂಶುವಲ್ ಅಮೌಂಟ್ ಕೂಡ ಸೇಮ್ ಆಟೋಮೆಟಿಕ್ಲಿ ನಿಮಗೆ ಜನರೇಟ್ ಆಗ್ತದೆ. ಅದಾದಮೇಲೆ ನಿಮಗೆ ಥರ್ಡ್ ಆಪ್ಷನ್ ಬಂದು ಕಾರ್ಡ್. ಸೊ ಎಲ್ಲ ಕಾರ್ಡ್ ಇದೆಯೇ, ಸೊ ಅವರು ಕೂಡ ಕಾರ್ಡನ್ನ ಸೆಲೆಕ್ಟ್ ಮಾಡಿ ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ತುಂಬ ಬ್ಯಾಂಕ್ಗಳಿದೆ. ಸೊ ನಿಮ್ಮದು ಯಾವ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಇದೆಯೋ ಸೊ ಆ ಬ್ಯಾಂಕ್ನ ಖಾತೆನ ಇದು ಮಾಡಿಕೊಂಡು ನೀವು ಅಲ್ಲಿಗೆ ಹೋದರೆ ಸೊ ಆಟೋಮೆಟಿಕ್ಕಾಗಿ ನಿಮ್ಮ ಖಾತೆಯಿಂದ ಹಣ ಜಮೆ ಆಗ್ತದೆ. ಆದರೆ ಗೆಳೆಯರೆ, ನಾವೀಗ ನೋಡಿಕೊಂಡು ಈಗ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತೇಳಿ, ಅಂದರೆ ನಾವು ಯಾವ ರೀತಿ ಅರ್ಜಿ ಹಾಕ್ಬೋದು ಸೋಲಾರ್ ಪಂಪ್ ಸೆಟ್ಗಳಿಗೆ ಅಂತಂದರೆ, ಸೂರ್ಯಮಿತ್ರ ವೆಬ್ಸೈಟ್ ಇದೆ. ಅದಕ್ಕೆ ಹೋದ ತಕ್ಷಣ ಈ ಥರ ಒಂದು ಫಾರ್ಮರ್ಸ್ ಕಾಣ್ತದೆ. ಸೊ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತೇಳಿ ಓಪನ್ ಆಗಿರ್ತದೆ. ಆ ಓಪನ್ ಸಂದರ್ಭದಲ್ಲಿ ನೀವು ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿದ ಮೇಲೆ ನಿಮಗೆ ಒ ಟಿ ಪಿ ಬರ್ತದೆ. ಸೊ ಯಾರು ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ಗೆ ಜೆನ್ಯೂನ್ ನಂಬರ್ ಇರಬೇಕು. ಸೊ ರನ್ನಿಂಗ್ ನಂಬರಲ್ಲಿ ಒ ಟಿ ಪಿ ಬರ್ತದೆ. ಸೊ ಒ ಟಿ ಪಿನ ನೀವು ಎಂಟ್ರಿ ಮಾಡಿದಾದಮೇಲೆ ನಿಮಗೆ ಈ ರೀತಿ ನಿಮಗೆ ಒಂದು ಓಪನ್ ಆಗ್ತದೆ, ಅಂದರೆ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವೇ ಮ್ಯಾನುವಲಾಗಿ ನೀವು ನಿಮ್ಮ ಹೆಸರು, ಆಧಾರ್ ಕಾರ್ಡು, ಫೋನ್ ನಂಬರು, ನೀವು ಜನರಲ್ಲ, ನೀವು ಮೇಲ್ ಈ ಪ್ರತಿಯೊಂದು ಆಪ್ಷನ್ ನೀವು ಫಿಲ್ ಮಾಡ್ಕೋಬೇಕಾಗ್ತದೆ. ಯಾವ ದೇಶ, ಯಾವ ರಾಜ್ಯ, ಯಾವ ಊರು, ಇವೆಲ್ಲವೂ ಕೂಡ ಫಿಲ್ ಮಾಡಿದಾದಮೇಲೆ ನಿಮಗೆ ಸೆಕೆಂಡ್ ಆಪ್ಷನ್ ಬರೋದು ನಿಮಗೆ ಏನು ಫಾರ್ಮರ್ ರಿಜಿಸ್ಟ್ರೇಷನ್ ಫಾರ್ಮ್ ಎಲ್ಲ ಫಿಲ್ ಆಯಿತು. ನಿಮ್ದು ಎಷ್ಟು ಅಡಿ ಇದೆ ಎಲ್ಲದನ್ನು ಫಿಲ್ ಮಾಡ್ಕೊಂಡ್ರಿ. ನಿಮಗೆ ಇಷ್ಟ ಬಂದಂಥ ವೆಂಡರ್ನ ಸೆಲೆಕ್ಷನ್ ಮಾಡುವಂಥ ಅವಕಾಶ ಈಗ ಇತ್ತು. ಸೊ ಅದಕ್ಕೆ ನಾನು ವಿಡಿಯೋ ಮಾಡಿದ್ದೆ, ಅದು ಆ್ಯಕ್ಚುಲಿ ನೋಡಿಲ್ಲ ಅಂದರೆ ನೋಡಿ. ಸೊ ಈಗ ವೆಂಡರ್ ಸೆಲೆಕ್ಷನ್ ಹೆಂಗಿರಬೇಕಪ್ಪ ಅಂದರೆ, ಸೊ ನಿಮಗೆ ಯಾವುದು ಜೆನ್ಯೂನ್ ಆಗಿರ್ತಕ್ಕಂಥ ವೆಂಡರ್ಸ್ ನಿಮಗೆ ಗೊತ್ತಿದೆಯೋ ಅಥವಾ ನಿಮ್ಮ ಅಕ್ಕಪಕ್ಕ ಹಾಕಿದೆಯೋ ಅಥವಾ ಯಾವ ಕಂಪ್ನಿ ಚೆನ್ನಾಗಿದೆಯೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಸ್ ಓನ್ ಚಾಯ್ಸ್ ಅಂತ ಹೇಳ್ಬೋದು ಇದಕ್ಕೆ. ಸೊ ವೆಂಡರ್ ಸೆಲೆಕ್ಷನ್ ಕೂಡ ಹಾಗೆ ಸೇಮ್ ಮೊಬೈಲ್ ನಂಬರ್ ನೀವು ಯಾವ ನಂಬರ್ ಕೊಟ್ಟಿದ್ರೆ ಆ ನಂಬರ್ ಹಾಕಿ, ಮತ್ತು ಅದೇ ನಂಬರ್ಗೆ ಒ ಟಿ ಪಿ ಹೋಗುತ್ತೆ. ಸೊ ಒ ಟಿ ಪಿ ಆದಮೇಲೆ ಸೇಮ್ ನಿಮಗೆ ಮೊದಲು ಏನು ನೀವು ಫಾರ್ಮ್ ರಿಜಿಸ್ಟ್ರೇಷನ್ ಮಾಡಿದ್ರಲ್ಲ
ಅದೇ ಫಾರ್ಮು ನಿಮಗೆ ಮತ್ತೆ ಓಪನ್ ಆಗ್ತದೆ. ಸೊ ಕರೆಕ್ಟಾಗಿ ಒಂದು ಚೆಕ್ ಮಾಡ್ಕೊಳ್ಳಿ, ಏನಾದ್ರು ಚೇಂಜಸ್ ಇದೆ ಚೇಂಜಸ್ ಮಾಡ್ಕೋಬೋದು. ಗೆಳೆಯರೆ, ನೀವು ಅಮೌಂಟ್ ಕಟ್ಟಾದಮೇಲೆ ನಿಮ್ಮ ಯಾವುದೇ ಕೆಲಸಗಳಿಲ್ಲ. ಸೊ ಅದು ಕ್ರೆಡಲ್ಲು ಮತ್ತು ಸೊ ಏನು ನಾವು ಏಜೆನ್ಸಿಗಳಿದೆಯಲ್ಲ ಅವ್ರು ನೋಡ್ಕೊತಾರೆ ಆ ಕೆಲಸಗಳನ್ನ. ಸೊ ನಮ್ಮದೇನು ಕೆಲಸ ಇಲ್ಲ. ಸೊ ಬಂದವರು ಫಿಟ್ ಮಾಡಬೇಕು. ಫಿಟ್ ಮಾಡೋಕ್ಕಿಂತ ಮುಂಚೆ ಬಂದ್ಬಿಟ್ಟು ನಿಮಗೆ ಆ ಎಚ್ ಪಿ ಮೋಟ್ರ್ ಕೊಡ್ತೀವಿ, ಈ ಎಚ್ ಪಿ ಮೋಟ್ರ್ ಕೊಡ್ತೀವಿ, ನಿಮ್ಗೆ ಇಷ್ಟು ಎಚ್ ಪಿ ಬರ್ತದೆ, ನೀವು ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕು ಅಂತ ಯಾರಾದರೂ ವೆಂಡರ್ಗಳು ನಿಮ್ಮನ್ನ ಡಿಮ್ಯಾಂಡ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ದೂರನ್ನು ದಾಖಲಿಸಿ. ಏನಕ್ಕೆ ಅಂತಂದರೆ ಇದು ಖಂಡಿತವಾಗ್ಲೂ ಮೋಸ. ಏನಕ್ಕೆ ಅಂತಂದರೆ ಆ್ಯಸ್ ಪರ್ ಗೌರ್ಮೆಂಟ್ ಏನು ರೂಲ್ಸ್ ಇದೆಯೋ ಆ ಪ್ರಕಾರವಾಗಿ ಆ ಪ್ರತಿಯೊಂದು ಕಂಪ್ನಿಗಳು ಕೂಡ ಕೊಡಬೇಕು. ಅವರ ಜವಾಬ್ದಾರಿ ಖಂಡಿತವಾಗಿಯೂ ಆಗಿರ್ತದೆ. ಏನಾದರೂ ನೀವು ನನಗೆ ಬಂದ ಮಾಹಿತಿ ಪ್ರಕಾರ ಬೇರೆ ಯಾವುದೋ ಒಂದು ಕಂಪ್ನಿಯವರು ಈ ಥರ ಮಾಡ್ತವ್ರೆ ಅಂತ ಗೊತ್ತಾಯಿತು. ದಯಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ, ಶೇರ್ ಮಾಡಿ, ಅವ್ರಿಗೋಸ್ಕರ ತಲುಪಲಿ ಸ್ವಲ್ಪ.